ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕಹಾನಿಗೆ ಈಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಈ ಸ್ಮಗ್ಲಿಂಗ್ ಐಡಿಯಾ ಬಂದಿರೋದು ಹೇಗೆ ಗೊತ್ತಾ? ದೇಹದಲ್ಲೇ ರನ್ಯಾ ರಾವ್ ಗೋಲ್ಡ್ ಅನ್ನ ಇಟ್ಕೊಂಡು ಬಂದಿದೆ ಹೇಗೆ? ಬಿಸ್ಕೆಟ್ ರಾಣಿ ರನ್ಯಾಳ ಖತರ್ನಾಕ್ ಐಡಿಯಾ ರಿವೀಲ್ ಆಗಿದೆ. ಡಿಆರ್ಐ ಅಧಿಕಾರಿಗಳೇ ಬಿಚ್ಚಿಟ್ಟಿದ್ದಾರೆ ಈಗ ನಟಿಯ ಕರಾಳ ಮುಖವನ್ನ. ಯಾವ ರೀತಿಯಾಗಿ ಚಿನ್ನವನ್ನ ಸ್ಮಗ್ಲಿಂಗ್ ಮಾಡಿದ್ದಾರೆ, ಈ ಐಡಿಯಾ ಹೇಗೆ ಬಂತು, ಇವೆಲ್ಲದರ ಕಂಪ್ಲೀಟ್ ಮಾಹಿತಿಯನ್ನ ಡಿಆರ್ಐ ಅಧಿಕಾರಿಗಳು ಎಳೆ ಎಳೆಯಾಗಿ ಬಿಚ್ಚಿಡ್ತಿದ್ದಾರೆ. ಈ ಮೂಲಕ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ. ಏರ್ಪೋರ್ಟ್ ನಲ್ಲೇ ರೆಡಿಯಾಗಿತ್ತು ಮಾಸ್ಟರ್ ಪ್ಲಾನ್ ಈ ಪ್ರಕರಣದ್ದು. ವಾಶ್ರೂಮ್ ನಲ್ಲೇ ಕುಳಿತು ಪ್ಲಾನ್ ಮಾಡಿದ್ದಂತ ರನ್ಯಾ ರಾವ್ ಯೂಟ್ಯೂಬ್ ನೋಡಿ ಗೋಲ್ಡ್ ಸ್ಮಗ್ಲಿಂಗಿನ ಟ್ರೈನಿಂಗ್ ಈಕೆಗೆ. ಬ್ಯಾಂಡೇಜ್ ನಲ್ಲಿ ಗೋಲ್ಡ್ ಅನ್ನ ಅಡಗಿಸಿಕೊಳ್ಳೋದು ಹೇಗೆ, ದೇಹದ ಯಾವ ಭಾಗದಲ್ಲಿ ಚಿನ್ನವನ್ನ ಇಟ್ಕೊಳ್ಳಬಹುದು, ಏರ್ಪೋರ್ಟಿನ ವಾಶ್ರೂಮ್ ನಲ್ಲೇ ರನ್ಯಾ ಟ್ರೈನಿಂಗು, ಎಲ್ಲ ಮಾಹಿತಿಗಳು ಈಗ ಲಭ್ಯವಾಗ್ತಿದೆ ಡಿಆರ್ಐ ಅಧಿಕಾರಿಗಳ ತನಿಖೆಯಿಂದ. ಕೆಜಿ ಚಿನ್ನವನ್ನ ಗೋಲ್ಡ್ ರಾಣಿ ನಟಿ ರನ್ಯಾ ರಾವ್ ಯಾವ ರೀತಿಯಾಗಿ ಟ್ರೈನಿಂಗ್ ತಗೊಂಡ್ರು, ಅದನ್ನ ಹೇಗೆ ಇಟ್ಕೊಂಡ್ಬಂದ್ರು, ಇವೆಲ್ಲವನ್ನ ಯೂಟ್ಯೂಬ್ ನೋಡಿ ಟ್ರೈನಿಂಗ್ ಅನ್ನ ಪಡೆದುಕೊಂಡಿದ್ದಾರೆ ಅನ್ನೋ ಅಂಶ ಗೊತ್ತಾಗ್ತಾ ಇದೆ. ನಟಿ ರನ್ಯಾ ರಾವ್ ದುಬೈನಿಂದ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಗೋಲ್ಡ್ ಅನ್ನ ಬ್ಯಾಂಡೇಜ್ ಅಲ್ಲಿ ತಮ್ಮ ತೊಡೆ ಭಾಗದಲ್ಲಿ ಮೈಯಲ್ಲೆಲ್ಲ ಸುತ್ತುಕೊಂಡು ಯಾರಿಗೆ ಗೊತ್ತಾಗಬಾರ್ದು ಅನ್ನೋದಾಗಿ ಸ್ಮಗ್ಲಿಂಗ್ ಮಾಡುವಂತ ಹೊತ್ತಿನಲ್ಲಿ ಡಿಆರ್ಐ ಅಧಿಕಾರಿಗಳಿಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ರು. ಅದಾದ ಮೇಲೆ ಇಡೀ ತನಿಖೆಯ ಜಾಡನ್ನ ಅಧಿಕಾರಿಗಳು ಹಿಡಿದಿದ್ರು. ಆಗ ಒಂದೊಂದಾಗಿ ಸ್ಫೋಟಕ ಸತ್ಯಗಳು ಈಗ ಬಯಲಾಗ್ತಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡೋದಕ್ಕೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಎಸ್ ಅಜಯ್, ಈಗ ಮೇಜರ್ ವಿಚಾರಗಳು ಗೊತ್ತಾಗ್ತಿದೆ. ಯಾವ ರೀತಿಯಾಗಿ ಟ್ರೈನಿಂಗ್ ತಗೊಂತಿದ್ರು, ಏನೆಲ್ಲ ಕಸರತ್ತು ಮಾಡಿದ್ದಾರೆ, ಜೊತೆಯಲ್ಲಿ ಈ ಸ್ಮಗ್ಲಿಂಗ್ ಮಾಡೋದಕ್ಕೆ ಏನೇನು ಐಡಿಯಾಸ್ ಬೇಕು ಎಲ್ಲವೂ ಕೂಡ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ಅಂದ್ರೆ ಯಾವ ರೀತಿಯಾಗಿ ಆ ಯೂಟ್ಯೂಬ್ ನೋಡ್ಕೊಂಡು ಮಾಡ್ತಾ ಇದ್ರು, ಹಿಂದೆ ಯಾರ್ಯಾರಿದ್ದಾರೆ, ಏನು ಅಪ್ಡೇಟ್ ಗೊತ್ತಾಗ್ತಿದೆ ಅಜಯ್? ಖಂಡಿತ. ಆದ್ರೆ ಸ್ಯಾಂಡಲ್ವುಡ್ ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಹಂತದಲ್ಲಿ ಒಂದೊಂದಾಗಿ ವಿಚಾರಗಳು ಹೊಸದಾಗಿ ಒಂದು ಬೆಳಕಿಗೆ ಬರ್ತಾ ಇರುವಂತದ್ದು. ಪ್ರಮುಖವಾಗಿ ಇಲ್ಲಿ ರನ್ಯಾ ರಾವ್ ಏನು ಸ್ಯಾಂಡಲ್ವುಡ್ ನ ನಟಿಯಾಗಿದ್ದು ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ತಗಲಾಕೊಂತಾರೆ. ಆ ನಂತರ ಡಿಆರ್ಐ ಅಧಿಕಾರಿಗಳು ಆಕೆಯನ್ನ ಕರೆದುಕೊಂಡು 3 ದಿನಗಳ ಕಾಲ ಕಸ್ಟಡಿಗೆ ಪಡೆದು ಎಂಕ್ವೈರಿನ ಮಾಡ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಕೆಲವೊಂದಷ್ಟು ಅಂದ್ರೆ ಈ ವಿಚಾರದಲ್ಲಿ ಆಕೆ ಯಾವ ರೀತಿಯಾಗಿ ಗೋಲ್ಡ್ ಅನ್ನ ಸ್ಮಗ್ಲಿಂಗ್ ಮಾಡ್ತಾ ಇದ್ಲು ಅಂತ ಹೇಳಿ ಆಕೆನೇ ಒಂದು ಕೊಟ್ಟಂತ ಹೇಳಿಕೆ ಆಧಾರದ ಮೇಲೆ ಡಿಆರ್ಐ ಅಧಿಕಾರಿಗಳು ಕೆಲವೊಂದಷ್ಟು ವರದಿಯಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು. ಅದು ಕೂಡ ಆಕೆ ಕೊಟ್ಟಂತ ಹೇಳಿಕೆಯ ಮೇಲೆ. ಅಂದ್ರೆ ಪ್ರಮುಖವಾಗಿ ಯಾವಾಗ ಈ ಒಂದು ಸ್ಮಗ್ಲಿಂಗ್ ನಲ್ಲಿ ಆಕೆ ಪಾಲ್ಗೊಳ್ಬೇಕು ಅಂತ ಹೇಳಿ ಕೆಲವೊಂದಷ್ಟು ದುಡ್ಡನ್ನ ಆಮಿಷ ಒಡ್ಡಿರ್ತಾರೆ. ಹಾಗಾಗಿ ಈಕೆ ಕೂಡ ದುಡ್ಡಿನ ಆಸೆಗಾಗಿ ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ನಿರಂತರವಾಗಿ ಮಾಡ್ತಾ ಇರ್ತಾಳೆ. ಆದ್ರೆ ಪ್ರಮುಖವಾಗಿ ಯಾವಾಗ ದುಬೈನ ಏರ್ಪೋರ್ಟ್ ನಲ್ಲಿ ಒಬ್ಬ ವ್ಯಕ್ತಿ ಬಂದು ಆಕೆಗೆ ಒಂದು ಗೋಲ್ಡ್ ಅನ್ನ ಕೊಡ್ತಾನೆ, ಆಕೆ ನೇರವಾಗಿ ದುಬೈನ ಒಂದು ಪಕ್ಕದಲ್ಲಿರುವಂತಹ ವಾಶ್ರೂಮ್ಗೆ ಹೋಗ್ತಾಳೆ. ನಂತರ ಯೂಟ್ಯೂಬ್ ಅಲ್ಲಿ ಕೆಲವೊಂದಷ್ಟು ವಿಡಿಯೋಗಳನ್ನ ನೋಡ್ತಾಳೆ. ಅಂದ್ರೆ ಯಾವ ರೀತಿಯಾಗಿ ಈ ಒಂದು ಗೋಲ್ಡ್ ಅನ್ನ ಸ್ಮಗ್ಲಿಂಗ್ ಮಾಡಬೇಕು, ಯಾರಿಗೂ ಗೊತ್ತಾಗದ ಹಾಗೆ ನಾನು ಬೆಂಗಳೂರಿನ ಏರ್ಪೋರ್ಟ್ ದಾಟೋದಕ್ಕೆ, ಜೊತೆಗೆ ಕಸ್ಟಮ್ಸ್ ಅಧಿಕಾರಿಗಳು ಸೇರಿದಂತೆ ಅಲ್ಲಿರುವಂತಹ ಡಿಟೆಕ್ಟರ್ ಏನಿರ್ತವೆ ಅವನ್ನೆಲ್ಲನೂ ಮರೆಮಾಚಿ ನಾನು ಹೋಗೋದು ಹೇಗೆ ಅನ್ನೋದನ್ನ ಯೂಟ್ಯೂಬ್ ನಲ್ಲಿ ಕೆಲವೊಂದಷ್ಟು ವಿಡಿಯೋಗಳನ್ನ ಡೌನ್ಲೋಡ್ ಮಾಡಿ ನಂತರ ಆ ಯೂಟ್ಯೂಬ್ ನಲ್ಲಿ ಇರುವಂತಹ ವಿಡಿಯೋಗಳನ್ನ ನೋಡ್ತಾ ಯಾವ ರೀತಿಯಾಗಿ ಪ್ಲಾನ್ ಮಾಡಬೇಕು ಅನ್ನೋದನ್ನ ಎಲ್ಲ ರೀತಿಯಾದಂತ ತಯಾರಿನ ಆಕೆ ಮಾಡ್ಕೊಂತಾಳೆ. ಜೊತೆಗೆ ಆಕೆ ಧರಿಸಿದಂತ ಲೆದರ್ ಜಾಕೆಟ್ ಏನಿದೆ ಅದರಲ್ಲೂ ಕೂಡ ಆಲ್ಮೋಸ್ಟ್ 14.32 ಗ್ರಾಮ್ ಅಷ್ಟು ಕೆಜಿ ಅಷ್ಟು ಚಿನ್ನ ಏನು ಪತ್ತೆ ಆಗಿತ್ತು, ಅದನ್ನ ಜಾಕೆಟ್ ನಲ್ಲಿ ಕೂಡ ರೌಂಡ್ ಆಗಿ ಅಂದ್ರೆ ಸರ್ಕಲ್ ರೀತಿಯಲ್ಲಿ ಜಾಕೆಟ್ ನಲ್ಲೂ ಕೂಡ ಅಡಗಿಸಿ ಇಟ್ಕೊಡ್ತಾಳೆ. ನಂತರ ಇನ್ನೂ ಜಾಸ್ತಿ ಗೋಲ್ಡ್ ಇರುವಂತ ಸಂದರ್ಭದಲ್ಲಿ ಜಾಕೆಟ್ ನಲ್ಲಿ 14 ಕೆಜಿಗಿಂತ ಜಾಸ್ತಿ ತೂಕ ಇರುವಂತ ಗೋಲ್ಡ್ ಅನ್ನ ಇಟ್ಕೊಳ್ಳೋದಕ್ಕೆ ಅಷ್ಟು ಈಸಿ ಆಗೋದಿಲ್ಲ, ಯಾಕಂದ್ರೆ ಸಾಕಷ್ಟು ವೆಯ್ಟ್ ಕೂಡ ಇರುತ್ತೆ. ಹೀಗಾಗಿ ನಂತರ ಆಕೆ ಕೆಲವೊಂದಷ್ಟು ಬ್ಯಾಂಡೇಡ್ ಅನ್ನ ತೆಗೆದುಕೊಂಡು ತೊಡೆಯ ಭಾಗದಲ್ಲಿ ಸುತ್ತಕೊಂಡು ಅಲ್ಲೂ ಕೂಡ ಒಂದು ಗೋಲ್ಡ್ ಅನ್ನ ಅಡಗಿಸಿಕೊಡ್ತಾಳೆ. ನಂತರ ಆಕೆ ಧರಿಸಿದ ಶೂ ನಲ್ಲೂ ಕೂಡ ಒಂದು ಗೋಲ್ಡ್ ಅನ್ನ ತುಂಬಿಸ್ಕೊಂತಾಳೆ. ಜೊತೆಗೆ ಜೀನ್ಸ್ ಪ್ಯಾಂಟ್ ನ ಮುಂಭಾಗದ ಪಾಕೆಟ್ ಏನಿರುತ್ತೆ ಅಲ್ಲೂ ಕೂಡ ಗೋಲ್ಡ್ ಅನ್ನ ತುಂಬಿಸ್ಕೊಂಡಿರುವಂತದ್ದು. ಸದ್ಯ ಈ ಎಲ್ಲಾ ವಿಚಾರವನ್ನ ಆಕೆ ಯೂಟ್ಯೂಬ್ ನೋಡೇ ಕಲ್ತ್ಕೊಂಡು ಈ ರೀತಿಯಾಗಿ ದೊಡ್ಡ ಮಟ್ಟದ ಸಂಚಲನ ಮಾಡಿ ನೇರವಾಗಿ ಸ್ಮಗ್ಲಿಂಗ್ ನಲ್ಲಿ ಹೀಗೆ ನಿರಂತರವಾಗಿ ಮಾಡ್ತಾ ಇದ್ಲು ಅನ್ನೋದು ಸ್ಪಷ್ಟವಾಗಿ ಡಿಆರ್ಐ ಅಧಿಕಾರಿಗಳ ತನಿಖಾ ಹಂತದಲ್ಲಿ ಅವರು ಕೊಟ್ಟಿರುವಂತಹ ವರದಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಆಗಿರುವಂತದ್ದು. ಅದು ಕೂಡ ರನ್ಯಾ ಕೊಟ್ಟಿರುವಂತಹ ಹೇಳಿಕೆ ಆಧಾರದ ಮೇಲೆ ಸದ್ಯ ಈ ಎಲ್ಲ ವಿಚಾರವನ್ನು ಕೂಡ ಈಗಾಗಲೇ ನ್ಯಾಯಾಲಯಕ್ಕೆ ಗಮನಕ್ಕೆ ಕೂಡ ಡಿಆರ್ಐ ಅಧಿಕಾರಿಗಳು ಕೊಟ್ಟಿದ್ದಾರೆ. ಧನ್ಯವಾದಗಳು ಅಜಯ್ ತಮ್ಮೆಲ್ಲ ಮಾಹಿತಿಗೆ.